ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ. ನಾನೇನೋ ಕೇಳ್ತಾ ಇದ್ದೆ, ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ, ಇಲ್ಲಿ ಕರ್ನಾಟಕ ಒಂದು 3rd ಸ್ಥಾನದಲ್ಲಿದೆ ಅಂತ ಕೇಳ್ತಾ ಇದ್ದೆ. ನಮಗೆ ಇದು ಒಂದು ಎಷ್ಟೋ ಸಲ ಈ ಥರದ್ದು ಕೆಲಸ ನಡೆದಾಗ, ಈ ಥರದ್ದು ಮಾಡಿದಾಗ ಅದು ಯಾಕೆ ಮಾಡ್ತಾರೆ, ಬರೀ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ಥ್ರಿಲ್ಗೋಸ್ಕರ ಮಾಡಿದ್ರು ಮಾಡ್ಬೋದು. ಅದು ಒಂದು ಯೂತ್ಫುಲ್ ಥ್ರಿಲ್ಲು. ಈ ಥರದ್ದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮಾಜದ ಒಳ್ಳೆ ಕೆಲಸ ಮಾಡಿಬಿಟ್ಟು ನಾವು ಥ್ರಿಲ್ ಪಡೆಯೋಣ. ಅದಾದಷ್ಟು ನಮಗೆ ಕಾನೂನು ಉಲ್ಲಂಘನೆ ಮಾಡದೆ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ಒಂದು ಜೋಸ್ ಪಡೆಯೋಣ. ಸೊ ಅದು ಇಟ್ಸ್ ಇಂಡಿವಿಜುವಲ್ ಇನ್ಸಿಡೆಂಟ್. ಆ್ಯಂಡ್ ಇದು ಕೂಡ ಮೀಡಿಯಾದಲ್ಲಿ ಭಾಳ ಒಂದು ಸೆನ್ಸೇಷನಲೈಸ್ ಆಗುತ್ತೆ. ಯಾಕಂದರೆ ಇವರು ಸೆಲೆಬ್ರಿಟಿ ಆಗಿದ್ದರು, ಇವರು ಒಂದು ರೀತಿ ಅವ್ರ ತಂದೆನೂ ಪೊಲೀಸ್ ಆಫೀಸರ್ ಅಂತ ಕೇಳಿದ್ದೀನಿ. ಆಮೇಲೆ ಆ್ಯಸ್ ಅ ವುಮೆನ್ ಹೂಸ್ ಟೇಕಿಂಗ್ ಇದೊಂಥರ ಸಿನಿಮಾ ರಂಗದಲ್ಲಿ ನಾವು ಐ ಎನ್ ಸಿನಿಮಾದಲ್ಲಿ ಈ ಥರ ಎಷ್ಟೋ ನಡೆದಿರೋದು ನಾವು ನೋಡಿದ್ದೀನಿ, ಈ ಥರ ಸ್ಮಗ್ಲಿಂಗ್. ಸೊ ಇಟ್ ಕ್ಯಾಪ್ಚರ್ಸ್ ದ ಇಮ್ಯಾಜಿನೇಷನ್, ಕ್ಯಾಪ್ಚರ್ಸ್ ದ ಮೀಡಿಯಾ ಅಟೆನ್ಷನ್. ಬಟ್ ಇದೇನೇ ಇದ್ರೂ ಆದಷ್ಟು ಕರೆಕ್ಟ್ ಪ್ರಯಾರಿಟೀಸ್ನಲ್ಲಿ ನಾವು ಕಾನೂನು ಉಲ್ಲಂಘನೆ ಮಾಡದೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು ಹೊರತು ಈ ಥರ ಸ್ಮಗ್ಲಿಂಗನ್ನು ನಾವು ಯಾವುದೇ ಕಾರಣಕ್ಕೂ ವಿ ಕ್ಯಾನ್ ನಾಟ್ ಅಕ್ಸೆಪ್ಟ್ ಇಟ್, ವಿ ಕ್ಯಾನ್ ನಾಟ್ ಜಸ್ಟಿಫೈ ಇಟ್. ಆ್ಯಂಡ್ ಪನಿಷ್ಮೆಂಟ್ ಯಾರಿಗಾಗಬೇಕು ಅದು ಮುಂದುವರಿಸ್ಬೇಕಷ್ಟೆ. ಕೊನೆಯದಾಗಿ ಇನ್ನು ನಿಮ್ಮ ಆಲೋಚನೆಗಳು, ಮುಂದಿನ ನಡೆ, ನೆಕ್ಸ್ಟ್ ಏನು ಪ್ರಾಜೆಕ್ಟ್ಗಳು, ಏನು ಯೋಚನೆಗಳನ್ನು ಮಾಡಿದ್ದೀರಾ? ಸಂಘಟನೆಗಳು ಆಗಿರ್ಬೋದು ಅಥವಾ ಒಂದು ಪ್ರಗತಿಪರ ಚಿಂತನೆ ಆಗಿರ್ಬೋದು, ಇದ್ರ ಬಗ್ಗೆ ನೆಕ್ಸ್ಟ್ ಏನು ಮುಂದಿನ ನಡೆ ಚೇತನ್ ಅವ್ರದ್ದು? ನಾನು ಇವಾಗಲೇ ಒಂದು 70-75 ಮತಕ್ಷೇತ್ರಗಳಲ್ಲಿ ಏನು ಎಲ್ಲ ಹೋರಾಟಗಾರರು, ರೈತ ಪರ, ಕಾರ್ಮಿಕ ಪರ, ದಲಿತ ಬಹುಜನ, ಮಹಿಳಾ ಪರ, ಪ್ರಾದೇಶಿಕತೆ, ಭಾಷೆ ಪರ, ಪರಿಸರದ ಬಗ್ಗೆ ಮತ್ತು ಭ್ರಷ್ಟಾಚಾರ ವಿರುದ್ಧ ಯಾರು ವೈಜ್ಞಾನಿಕವಾಗಿ ಅವ್ರದ್ದೇ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ, ಯಾರು ಒಂದು ಉತ್ತಮ ಸಮಾಜ, ಒಂದು ಸಂವಿಧಾನದ ಸಮಾಜ, ಒಂದು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ನಾವು ಜೊತೆಗೆ ಸೇರಿ ಒಂದು ಒಟ್ಟುಗೂಡಿಸುವಿಕೆಯ ಮುಖಾಂತರ ನಾವು ಹೆಂಗೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ಬೋದು, ಮುಂದಿನ ಭವಿಷ್ಯದ ಕರ್ನಾಟಕ ಈ ಸಮಾಜದ ಪರವಾಗಿ ಹೋಗಬೇಕು. ಯಾಕಂದರೆ ಭಾಳ ಜನ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಜೈವಿಂದ ತೆಗಿತೀನಿ ಅಂತ ತೋರಿಸ್ಕೊತಾರೆ, ಸಂವಿಧಾನ ಕಂಠಪಾಠ ಮಾಡ್ತಾರೆ, ಸಂವಿಧಾನ ಜಾಥಾ ಮಾಡ್ತಾರೆ. ಈ ಪಕ್ಷಗಳು ಮತ್ತು 3,000 ಪಕ್ಷಗಳು ರಿಜಿಸ್ಟರ್ ಆಗಿರೋದು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಇರ್ಬೋದು. ಇವರು ಯಾರೂ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಸಂವಿಧಾನ ಎತ್ತಿ ಹಿಡಿತಿರೋದು ಯಾರಾದರೂ ಇದ್ದರೆ ಅದು ನಿಮ್ಮಂಥ ಜನಪರವಾಗಿರುವ ಸಮಾಜವಾದಿಗಳು ಮಾತ್ರ. ಸೊ ನಾವೆಲ್ಲ ಸಮಾಜಕ್ಕೋಸ್ಕರ ಕೆಲಸ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲೂ ಅದು ಹೆಚ್ಚಾಗಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಕರ್ನಾಟಕ ಟಿವಿನೂ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಒಳ್ಳೆ ಕೆಲಸಗಳು ಸತ್ಯದ ಮುಖಾಂತರ ಜರ್ನಲಿಸಮ್ನ ಮುಂದುವರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.